ಬೇಲೂರಿನ ಯುನೈಟೆಡ್ ಅಕಾಡೆಮಿ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ವಿಜ್ಞಾನ, ಕಲೆ ಮತ್ತು ಕರಕುಶಲ ವಸ್ತು ಪ್ರದರ್ಶನ ಆಯೋಜನೆ ಮಾಡಿದ್ದು, ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಭಾಗ್ಯಮ್ಮ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿ, ಪ್ರಸಕ್ತ ಎಲ್ಲ ಮಾದರಿಯ ಪಠ್ಯಕ್ರಮಗಳಿಗೆ ಇಂತಹ ವೇದಿಕೆಗಳು ಪೂರಕ ವಾತಾವರಣ ಕಲ್ಪಿಸುವ ಜೊತೆಗೆ ಅಗತ್ಯ ಜ್ಞಾನಾರ್ಜನೆಗೆ ಒತ್ತು ನೀಡಲಿವೆ. ಪೋಷಕರು ಮಕ್ಕಳಿಗೆ ಸರಿಯಾಗಿ ಮಾರ್ಗದರ್ಶನ ನೀಡಬೇಕು. ಮಕ್ಕಳು ಟಿವಿಯನ್ನು ನೋಡಲಿ, ಆದರೆ ತೊಂದರೆ ಇಲ್ಲ. ಮಕ್ಕಳಿಗೆ ಅನ್ವೇಷಣೆಗೆ ಸಂಬಂಧಪಟ್ಟಂತೆ ಅನೇಕ ಚಾನೆಲ್ಗಳಿದೆ, ಅವುಗಳನ್ನು ನೋಡಲಿ. ಆದರೆ ಮೊಬೈಲ್ ಮಾತ್ರ ಮಕ್ಕಳ ಕೈಗೆ ಕೊಡಬೇಡಿ. ಯಾಕಂದರೆ ಟಿವಿಯನ್ನು ನಮ್ಮ ಕಣ್ಣೆದುರಿಗೆ ಕುಳಿತು ನೋಡ್ತಾರೆ, ಮೊಬೈಲನ್ನು ಯಾವುದೋ ಮೂಲೆಯಲ್ಲಿ ಕುಳಿತು ನೋಡ್ತಾರೆ. ಮಕ್ಕಳನ್ನು ಎಲ್ಲೋ ಒಂದು ಕಡೆ ಮೊಬೈಲ್ ಕೊಟ್ಟು ಕೂರಿಸುವ ಕೆಲಸವನ್ನ ಮಾಡಬೇಡಿ. ಪೋಷಕರೇ ಮಕ್ಕಳಿಗೆ ಮಾರ್ಗದರ್ಶಕರು. ಶಾಲೆಯಲ್ಲಿ ಶಿಕ್ಷಕರಿಗೆ ಒಂದು ಅವಧಿ ಅಂತ ಇರುತ್ತೆ. ಆ ಅವಧಿಯಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಕಲಿಸ್ತಾರೆ. ಅದನ್ನು ಪೋಷಕರು ಪುನರಾವರ್ತಿಸಬೇಕು. ಅದು ಅವರ ಜವಾಬ್ದಾರಿ. ಇತ್ತೀಚಿನ ದಿನದಲ್ಲಿ ಪೋಷಕರು ಹೆಚ್ಚು ಜ್ಞಾನವುಳ್ಳವರಾಗದು, ಶಿಕ್ಷಣದ ಬಗ್ಗೆ ಆಸಕ್ತಿಯುಳ್ಳವರಾಗಿದ್ದಾರೆ. ಹಾಗಾಗಿ ತಮ್ಮ ಮಕ್ಕಳ ಬಗ್ಗೆ ಎಚ್ಚರವಿರಲಿ. ಮಕ್ಕಳು ನಮ್ಮ ಮುಂದೆ ಬಹಳ ಒಳ್ಳೆಯವರು ಇರ್ತಾರೆ, ಆದರೆ ಅವರ ಒಳಮನಸ್ಸು ಬೇರೆ ಇರ್ತದೆ. ಆದ್ದರಿಂದ ಅವರನ್ನ ಸೂಕ್ಷ್ಮವಾಗಿ ಗಮನಿಸಿ ಎಂದು ತಿಳಿಸಿದರು. ಒಂದು ಯುನೈಟೆಡ್ ಅಕಾಡೆಮಿ ಶಾಲೆ ಒಳ್ಳೆಯ ವಾತಾವರಣದಲ್ಲಿದೆ, ಒಳ್ಳೆಯ ಶಿಕ್ಷಕರಿದ್ದಾರೆ, ಒಳ್ಳೆಯ ಫಲಿತಾಂಶವಿದೆ. ಎಲ್ಲದರ ಸದ್ಬಳಕೆಯನ್ನು ಪಡೆದುಕೊಳ್ಳಿ. ವಿಜ್ಞಾನ ತುಂಬ ವೇಗವಾಗಿ ಬೆಳೀತಾ ಇದೆ. ಈ ನಾವು ಕೃತಕ ಬುದ್ಧಿಮತ್ತೆ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯುಗದಲ್ಲಿ ಇದ್ದೇವೆ. ಎಲ್ಲ ಆವಿಷ್ಕಾರಗಳು ಎಲ್ಲರಿಗೂ ಪಸರಿಸಲಿ ಅಂತ ಆಶಿಸ್ತೇನೆ ಅಂತ ತಿಳಿಸಿದರು. ನಂತರ ಮಕ್ಕಳು ಮಾಡಿದ ವಿಜ್ಞಾನದ ಆವಿಷ್ಕಾರದ ಮಾಡೆಲ್ಗಳನ್ನು ವೀಕ್ಷಿಸಿ ಮಕ್ಕಳಿಂದ ಮಾಹಿತಿಯನ್ನು ಪಡೆದುಕೊಂಡರು. ವಿಶೇಷವಾದಂತಹ ಕಾರ್ಯಕ್ರಮ, ವಿಜ್ಞಾನ ವಸ್ತು ಪ್ರದರ್ಶನ ಮತ್ತು ಕ್ರಾಫ್ಟ್ ಮೇಳ, ವಿದ್ಯಾರ್ಥಿಗಳಲ್ಲಿ ಇರುವಂತಹ ಪ್ರತಿಭೆಯ ಅನಾವರಣ ಅಂತ ನಾನು ನಿಮ್ಮ ಮಕ್ಕಳಲ್ಲಿ ಏನು ಅವರಲ್ಲಿ ಒಂದು ನಾಲೆಡ್ಜ್ ಇದೆ, ಸ್ಕಿಲ್ ಇದೆ, ಅದನ್ನು ಅವರು ಅಲ್ಲಿ ಪ್ರಸ್ತುತಪಡಿಸ್ತಾ ಇದ್ದಾರೆ. ಮತ್ತು ಅದೆಲ್ಲ ಆರ್ಗನೈಸ್ ಆಗಿ ಜೋಡಿಸ್ಕೊಂಡಿದ್ದಾರೆ. ಅದನ್ನು ನೋಡಿದಿರಿ. ನಿಮ್ಮ ಮಕ್ಕಳ ಪ್ರತಿಭೆಯನ್ನು ನೀವು ಯಾವ ಮಟ್ಟದಲ್ಲಿ ಇದ್ದಾರೆ, ಅವ್ರ ನಾಲೆಡ್ಜ್ ಹೇಗಿದೆ, ಈ ಒಂದು ಶಾಲೆ ಮುಖಾಂತರ ನಮ್ಮ ಮಕ್ಕಳು ಯಾವ ರೀತಿ ಹೊರ ಹೊಮ್ತಾ ಇದ್ದಾರೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ ಅಂತ ಅಂದ್ಕೊಳ್ತೀನಿ. ಪೇರೆಂಟ್ಸ್ ಈ ಒಂದು ಸಂದರ್ಭದಲ್ಲಿ ಒಂದು ಕೋರಿಕೆ ಪೋಷಕರಿಗೆ, ಮಕ್ಕಳುಗಳು ಟಿವಿಯನ್ನು ನೋಡಲಿ. ಅಲ್ಲಿ ಹೊಸ ಹೊಸ ಅನ್ವೇಷಣೆಗಳಿರುವಂತಹ ಚಾನಲ್ಗಳು ಬೇಕಾದಷ್ಟಿದೆ, ನೋಡಲಿ. ಮೊಬೈಲ್ ಮಾತ್ರ ಕೊಡಬೇಡಿ. ಮೊಬೈಲ್ ಅವ್ರ ಕೈ ಕೊಟ್ರಿ ಅಂತ ಅಂದರೆ ಯಾವುದೋ ಮೂಲೆ ಸೇರಿಕೊಳ್ತಾರೆ. ಅದೇ ಟಿ ವಿ ನೋಡಿದ್ರೆ ಹಾಲಲ್ಲೇ ಕುತ್ಕೊಂಡು ನೋಡ್ತಾರೆ. ಹಾಗಾಗಿ ದಯಮಾಡಿ ಯಾರು ಕೂಡ ನಿಮ್ಮ ಮಕ್ಕಳನ್ನ ಮೆಚ್ಚಿಸ್ಲಿಕ್ಕೆ ಅಥವಾ ನಿಮ್ಮ ಮಕ್ಕಳನ್ನ ಸುಮ್ಮನಿಸ್ಲಿಕ್ಕೆ, ನಿಮ್ಗೆ ಯಾವುದೋ ಡಿಸ್ಟರ್ಬ್ ಆಗುತ್ತೆ ಅಂತ ನೀವು ಯಾರ್ದೋ ಜೊತೆ ಮಾತಾಡ್ತಾ ಇರ್ತೀರಿ, ಆ ಒಂದು ದೃಷ್ಟಿಯಿಂದ ನೀವುಗಳು ಅವರನ್ನ ಎಲ್ಲೋ ಒಂದು ಕಡೆ ಕೂರಿಸೋ ಅಂಥ ಕೆಲಸವನ್ನು ಮಾಡಿಬಿಡಿ. ದಯಮಾಡಿ ಟಿವಿಯನ್ನು ನೋಡಲಿ, ಅಲ್ಲಿರುವಂಥ ಹೊಸ ಹೊಸ ಅನ್ವೇಷಣೆಗಳಿರುವಂಥದ್ದನ್ನು ನೋಡಲಿ, ಅಥವಾ ನ್ಯೂಸ್ ನೋಡಲಿ, ಅಥವಾ ಒಂದು ಮನೋರಂಜನೆನೂ ಬೇಕಾಗುತ್ತೆ ಮಕ್ಕಳಿಗೆ, ನೋಡಲಿ. ಇದು ಏನಿದ್ರು ರಜಾ ಅವಧಿಯಲ್ಲಿ ಅವ್ರು ನೋಡೋ ಅಂಥದ್ದು. ಇನ್ನು ಶಾಲಾ ಅವಧಿಯಲ್ಲಿ ಮಕ್ಕಳುಗಳು ಅವ್ರಿಗೆ ಹೋಮ್ವರ್ಕ್ ಇರುತ್ತೆ, ಅದನ್ನು ತಾವೆಲ್ಲರೂ ಕೂಡ ಫಾಲೋ ಅಪ್ ಮಾಡಿ. ಯಾಕೆಂದರೆ ಪೇರೆಂಟ್ಸೇ ಮಾರ್ಗದರ್ಶಕರು. ನನ್ನ ಪ್ರಕಾರ ಟೀಚರ್ಸು ಅವರಿಗೆ ಒಂದು ಅವಧಿ ಅಂತ ಇರುತ್ತೆ, ಅಲ್ಲಿ ಕಲಿಸೋದಕ್ಕೆ ಎಷ್ಟು ಸಾಧ್ಯನೋ ಅಷ್ಟನ್ನು ಹೇಳ್ಕೊಟ್ಟಿರ್ತಾರೆ. ಅದನ್ನು ಮನೇಲಿ ಮತ್ತೆ ಪುನರುಚ್ಚರಿಸಿ ಮಕ್ಕಳುಗಳಿಗೆ ಹೇಳ್ಕೊಡ್ಬೇಕಾಗಿರುವಂಥದ್ದು ಪೋಷಕರ ಜವಾಬ್ದಾರಿ. ಹಾಗಾಗಿ ತಮ್ಮ ಮಕ್ಕಳ ಬಗ್ಗೆ ಎಚ್ಚರ ಇರಲಿ. ಪ್ರತಿಯೊಂದು ಹಂತದಲ್ಲೂ ಕೂಡ ಮಕ್ಕಳನ್ನ ಗಮನಿಸಿ. ನಮ್ಮ ಮುಂದೆ ಭಾಳ ಒಳ್ಳೆಯವ್ರ ಥರ ಇರ್ತಾರೆ ಮಕ್ಕಳುಗಳು, ಅವರ ಒಳ ಮನಸ್ಸೇ ಬೇರೆ ಇರುತ್ತೆ. ಅದು ಸ್ವಲ್ಪ ನಾವೆಲ್ಲರೂ ಕೂಡ ಸೂಕ್ಷ್ಮವಾಗಿ ಇರೋಣ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಇನ್ನು ಮಕ್ಕಳುಗಳಿಗೆ ಹೇಳಬೇಕು ಅಂತ ಅಂದರೆ, ಒಂದು ಒಳ್ಳೆ ಇನ್ಸ್ಟಿಟ್ಯೂಷನ್ ನಿಮಗೆ ಸಿಕ್ಕಿರೋ ಅಂಥದ್ದು, ಇದರ ಸದ್ಬಳಕೆ ನೀವೆಲ್ಲರೂ ಮಾಡ್ಕೋಬೇಕು ಅಂತ ಅಂದರೆ ನಿಮ್ಮಲ್ಲಿ ಆಲೋಚನಾ ಶಕ್ತಿ ಜಾಸ್ತಿ ಇರಬೇಕು, ಅನ್ವೇಷಿಸುವಂತಹ ಶಕ್ತಿ ನಿಮ್ಮಲ್ಲಿ ಇರಬೇಕು. ಇದು ಏನು ಅಂತ ಪ್ರಶ್ನಿಸುವಂತಹ ಶಕ್ತಿ ನಿಮಗಿರಬೇಕು. ನಿಮ್ಮ ಟೀಚರ್ಸ್ಗಳಿಗೆ ಪ್ರಶ್ನೆಗಳನ್ನು ಕೇಳಬೇಕು. ನೀವು ಅರ್ಥ ಆಗಿಲ್ದಲೇ ಇರೋದನ್ನು ಕೇಳಿ ತಿಳ್ಕೋಬೇಕು, ಕಲ್ತ್ಕೋಬೇಕು. ಇದು ನಿಮ್ಗಳ ಜವಾಬ್ದಾರಿ. ಆ ಒಂದು ವ್ಯವಸ್ಥೆಯನ್ನು ಆಡಳಿತ ಮಂಡಳಿಯವರು ಚೆನ್ನಾಗಿ ಮಾಡಿಕೊಡ್ತಾ ಇದ್ದಾರೆ. ಶೈಕ್ಷಣಿಕವಾಗಿ ಇದೊಂದು ಒಳ್ಳೆಯ ಕಾರ್ಯಕ್ರಮ ಅಂತ ನಾನಾದರೂ ಅಂದ್ಕೊಳ್ತೀನಿ. ಒಂದು ಒಳ್ಳೆಯ ವಾತಾವರಣದಲ್ಲಿ ಈ ಶಾಲೆ ಇದೆ, ಅದರ ಸದ್ಬಳಕೆಯನ್ನು ಮಾಡ್ಕೊಳ್ಳಿ. ಒಳ್ಳೆ ಟೀಚರ್ಸ್ ಇದ್ದಾರೆ, ಇಲ್ಲಿ ಸ್ಟಾಫ್ ಇದೆ, ಒಂದು ಒಳ್ಳೆ ರಿಸಲ್ಟ್ ಬಂದಿದೆ.
ಅದೇ ಎಲ್ಲದರ ಒಂದು ಪ್ರಯೋಜನವನ್ನ ಪಡ್ಕೊಳ್ಳುವಂಥದ್ದು ವಿದ್ಯಾರ್ಥಿಗಳ ಲಕ್ಷಣ. ನೀವೇ ವಿಜ್ಞಾನ ಬೆಳೀತು ಅಂತ ಅಂದ್ರೆ ನಿಮ್ಗೆಲ್ಲ ಇವತ್ತು ಗೊತ್ತಿದೆ ಯಾವ ಹಂತಕ್ಕೆ ಬಂದು ನಿಂತಿದ್ದೀವಿ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಲ್ಲಿ ಬಂದು ನಿಂತಿದ್ದೀವಿ ಅಲ್ವಾ. ಇದು ವಿಜ್ಞಾನದ ಆವಿಷ್ಕಾರ ಆಕ್ಚುಲಿ ಅಲ್ವಾ, ನಾವೇ ಕಂಡು ಹಿಡ್ದಿರೋ ಅಂಥದ್ದಲ್ವಾ. ಪಾಠ ಬೋಧನೆಗೆ ಇನ್ನೆಲ್ಲ ಶಿಕ್ಷಕರುಗಳು ಬರೋ ಹಾಗಿಲ್ಲ. ಮುಂದೊಂದು ದಿನ ಎಲ್ಲ ಪಾಠನೂ ರೋಬೋಟೇ ಮಾಡಿಬಿಡುತ್ತೆ. ಇಂಥ ಕಾಲಕ್ಕೆ ನಾವು ಹೆಜ್ಜೆ ಇಡ್ತಾ ಇದ್ದೀವಿ ಮಕ್ಕಳ. ಇದೆಲ್ಲದೂ ಕೂಡ ಯುವ ವಿಜ್ಞಾನಿಗಳು ನೀವು, ಇದನ್ನು ಕಂಡುಹಿಡಿಯೋರು ನೀವುಗಳಾಗಬೇಕು. ಆಲೋಚನೆಗಳನ್ನು ಮಾಡಿ ಯಾರು ಕಂಡುಹಿಡ್ದಿರ್ತಾರೆ ಅದನ್ನು ನೀವು ಎಲ್ಲ ದೃಢೀಕರಿಸಿ ಓದ್ಕೊಂಡು ಏನು ಮಾಡ್ಬೋದು ಅನ್ನೋದನ್ನು ತಿಳ್ಕೊಂಡು ಒಂದು ಒಳ್ಳೊಳ್ಳೆಯ ಆವಿಷ್ಕಾರಗಳನ್ನು ಮಾಡಿ ಅಂತ ಹೇಳಿ ಈ ಒಂದು ಕಾರ್ಯಕ್ರಮ ಶುಭವಾಗಿ. ವರದಿ ಗಣೇಶ್ ಬೇಲೂರು. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.